ಗುಡ್ ಮಾರ್ನಿಂಗ್. ಸೊ ಎಲ್ಲರೂ ಹೆಂಗಿದ್ದೀರಿ? ನಾವೆಲ್ಲರೂ ಆರಾಮಾಗಿದ್ದೀವಿ. ಇವಾಗ ಮಾರ್ನಿಂಗ್ 7 o'clock ಆಗೈತಿ ಟೈಮ್. ದಿಯಾನ್ ಎಬ್ಸ್ಬಿಟ್ಟು ಸ್ಕೂಲಿಗೆ ಕಳಿಸ್ಬೇಕು. ಅದಕ್ಕೆ ನಾನು ಇವತ್ತು ಹೆಸರು ಕಾಳಿನ ದೋಸೆ ಮಾಡಾಕತ್ತಿದ್ದೆ ಬ್ರೇಕ್ಫಾಸ್ಟ್. ಸೊ ನಿಮ್ ಜೊತೆ ನಾನು ಬ್ರೇಕ್ಫಾಸ್ಟ್ ರೆಸಿಪಿನ ಹೆಂಗೆ ಮಾಡೋದಂತ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಸೊ ನೋಡೋಣ ಬರ್ರಿ ಹೆಂಗ್ ಮಾಡೋದು ಅಂತ ಹೇಳಿ. ನಾನು ರಾತ್ರಿನೇ 1 ಕಪ್ ಆಗೋಷ್ಟು ಹೆಸರು ಕಾಳು ಮತ್ತು 1 ಹಿಡಿ ಅಕ್ಕಿ ನೆನೆ ಇಟ್ಕೊಂಡಿದ್ದೆ. ಓವರ್ನೈಟ್ ಆಗಿ ನಾನು ಇದನ್ನು ನೆನೆ ಇಟ್ಕೊಂಡಿದ್ದೆ. ಫುಲ್ ಮೆತ್ತಗಾಗಿದೆ, ಚೆನ್ನಾಗಿ ನೆಂದಿದೆ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಒಂದು 4 ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಶುಂಠಿ ಇದನ್ನು ಹಾಕ್ಕೊಂಡ್ಬಿಟ್ಟು ರುಬ್ಕೋಬೇಕು. ಒಂದು ವೇಳೆ ಏನಾದರೂ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನನ್ನ ಮನೇಲಿ ಇರಲಿಲ್ಲ, ಖಾಲಿಯಾಗಿತ್ತು, ಹಾಗಾಗಿ ಹಾಕ್ಕೊಂಡಿಲ್ಲ. ಇಲ್ಲಾಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೋಬೋದು. ನಾನಿವಾಗ ಚೆನ್ನಾಗಿ ಇದನ್ನು ಸಣ್ಣ ಆಗೋ ಹಂಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಚಿಟಿಕೆ ಸೋಡಾ ಪುಡಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ತೀರಾ ನೀರಾಗಬಾರ್ದು. ದೋಸೆ ಹಿಟ್ಟು ಈ ರೀತಿ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು. ಇದನ್ನು 1 hour ನಾನು ಫೆರ್ಮೆಂಟ್ ಆಗೋಕ್ಕೆ ಬಿಟ್ಬಿಡ್ತೀನಿ. 1 hour ನಾನು ಇದನ್ನು ಸೈಡಿಗೆ ಎತ್ತಿಟ್ಬಿಡ್ತೀನಿ. ಓಕೆ, 1 hour ಆದಮೇಲೆ ಹಂಚನ್ನು ಬಿಸಿ ಮಾಡಿ ಎಣ್ಣೆ ಹಚ್ಬಿಟ್ಟು ದೋಸೆ ಹಾಕಿದರೆ ಚೆನ್ನಾಗಿ ಗರಿ ಆಗಿರೋವಂಥ ಇದು ಹೆಸರು ಕಾಳಿನ ದೋಸೆ ಬರುತ್ತೆ ಫ್ರೆಂಡ್ಸ್. ಇದು ತುಂಬಾ ಹೆಲ್ದಿ. ನಾನು ವೀಕ್ಲಿ 1 ಸಾರಿ ಆದರೂ ನಾನು ದಿಯಾಗೆ ಕಂಪಲ್ಸರಿ ಕೊಡ್ತೀನಿ. ಯಾಕಂದರೆ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಆಗಿರೋದ್ರಿಂದ ಇದನ್ನು ತಿನ್ಕೊಂಡು ಹೋಗ್ಬಿಟ್ರೆ ಅವಳು ಹೋಲ್ ಡೇ ಆ್ಯಕ್ಟಿವ್ ಆಗಿ ಇರ್ತಾಳೆ. ಸ್ಕೂಲಿಂದ ಬರೋವರೆಗೂ ಅವಳಿಗೆ ಅಷ್ಟೊಂದು ಹಸಿವು ಆಗೋದಿಲ್ಲ. ಹಾಗಾಗಿ ಇವಾಗ ದಿಯಾಗೆ ಟಿಫನ್ ಮಾಡಿಸ್ಬಿಟ್ಟು ಅವಳನ್ನು ಸ್ಕೂಲಿಗೆ ಡ್ರಾಪ್ ಮಾಡಬೇಕು. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ ಹೇಳ್ಬಿಟ್ಟು. ಫುಲ್ ಕ್ರಿಸ್ಪಿ ಆಗಿರುತ್ತೆ, ಫುಲ್ ಟೇಸ್ಟಿ ಕೂಡ ಆಗಿರುತ್ತೆ. ಎಷ್ಟು ಖಾರ ಬೇಕು, ಉಪ್ಪು ಬೇಕು ಅದನ್ನ ನೋಡ್ಕೊಂಡ್ಬಿಟ್ಟು ನೀವು ಆ್ಯಡ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ದಿಯಾ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಟ್ಟು ಸ್ಕೂಲಿಗೆ ಹೋಗ್ತಿದ್ದಾಳೆ. ಅವಳನ್ನು ಡ್ರಾಪ್ ಮಾಡಿ ಬರೋದಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಅವ್ರ ಸ್ಕೂಲ್ ಇರೋದಿಲ್ಲ, ಆ್ಯಕ್ಚುಲಿ ಸ್ಯಾಟರ್ಡೇ ಹಾಲಿಡೇ ಇರುತ್ತೆ. ಇವತ್ತು ಮೆಡಿಕಲ್ ಚೆಕಪ್ ಇದೆ ಅವ್ರ ಸ್ಕೂಲಲ್ಲಿ, ಹಾಗಾಗಿ ಅವ್ರಿಗೆ ಇವತ್ತು ಸ್ಕೂಲ್ ಇಟ್ಟಿದ್ದಾರೆ. ಇಲ್ಲ ಅಂತಂದರೆ ಎವ್ರಿ ಸ್ಯಾಟರ್ಡೇ ಕೂಡ ಅವ್ರ ಸ್ಕೂಲ್ ಹಾಲಿಡೇನೇ ಇರುತ್ತೆ. ಇವತ್ತು ಮೆಡಿಕಲ್ ಚೆಕಪ್ ಇರೋದ್ರಿಂದ ಹೋಗ್ತಿದ್ದಾಳೆ. ಅವಳನ್ನ ಡ್ರಾಪ್ ಮಾಡಿ ಬಂದುಬಿಟ್ಟು ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ನಾನು ದಿಯಾನ ಡ್ರಾಪ್ ಮಾಡಿಬಿಟ್ಟು ಬಂದೆ. ಹಸ್ಬೆಂಡ್ಗೆ ಫುಲ್ ಹಶ್ವಾಗಿದೆ ಅಂತ ಹೇಳ್ತಿದ್ರು. ಅವ್ರು ಮಾರ್ನಿಂಗ್ ಕ್ರಿಕೆಟ್ಗೆ ಹೋಗಿ ಬಂದಿದ್ರು, ಹಾಗಾಗಿ ಅವ್ರಿಗೆ ಫುಲ್ ಹಶ್ವಾಗಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ವಿ ಇಬ್ಬರೂ. ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಅವರು ರೆಸ್ಟ್ ಮಾಡ್ತೀನಿ ಅಂತ ಹೋದರು. ಅವ್ರು ರೆಸ್ಟ್ ಮಾಡೋದಕ್ಕೆ ಹೋದರು. ನಾನು ಫುಲ್ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದೆ. ಎಲ್ಲ ವಸ್ತುಗಳು ಅಲ್ಲಲ್ಲಿ ಬಿದ್ದಿದ್ವು, ಎಲ್ಲನೂ ನೀಟಾಗಿ ಎತ್ತಿಟ್ಟು ಕ್ಲೀನ್ ಮಾಡಿ ಎಷ್ಟೊಂದು ಪಾತ್ರೆಗಳಿದ್ವು. ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ ಪಾತ್ರೆಗಳನ್ನೆಲ್ಲ ನಾವು ಫುಲ್ ಕ್ಲೀನ್ ಮಾಡಿಟ್ಬಿಟ್ರೆ ನೆಕ್ಸ್ಟ್ ಮಧ್ಯಾಹ್ನ ಅಡುಗೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾನು ಎಲ್ಲ ಪಾತ್ರೆಗಳನ್ನ ತೊಳೆದಿಟ್ಟು ಫುಲ್ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ, ಎಲ್ಲ ಜೋಡಿಸಿಟ್ಕೊಳ್ತಾ ಇದ್ದೆ. ಕಿಚನ್ ಕೆಲಸ ಎಲ್ಲ ಮುಗಿದ್ಮೇಲೆ ಫುಲ್ ಮನೆಯೆಲ್ಲ ಧೂಳಾಗಿಬಿಟ್ಟಿತ್ತು. ಅದಕ್ಕೆ ಎಲ್ಲನೂ ಧೂಳೆಲ್ಲ ತೆಗೆದುಬಿಟ್ಟು ಕಸ ಗೂಡಿಸಿ ನೀಟಾಗಿ ಎಲ್ಲ ಕಲ್ವರಿಸಿದೆ. ಎಲ್ಲ ಇಷ್ಟೆಲ್ಲ ಕ್ಲೀನ್ ಮಾಡಿರ್ತೀನಿ. ಅವಳು ಬಂದ ತಕ್ಷಣ ಎಲ್ಲ ಸ್ಟಾರ್ಟ್ ಮಾಡ್ತಾಳೆ. ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಕೂಡ ಮುಗಿಸಿದೆ. ಪೂಜೆ ಮುಗಿಸಿ ದಿಯಾನ ಪಿಕ್ ಮಾಡೋದಕ್ಕೆ ಹೋಗಬೇಕು. ಫ್ರೆಂಡ್ಸ್, ಇವಾಗ ಫ್ರೆಶ್ ಅಪ್ ಆಗಿ ಪೂಜೆನೂ ಮುಗಿಸಿದೆ. ಸೊ ಇವಾಗ ದಿಯಾನ್ ಸ್ಕೂಲ್ ಬಿಡೋ ಟೈಮ್ ಆಗೈತಿ. ಹೋಗ್ಬಿಟ್ಟು ಅವಳನ್ನ ಪಿಕಪ್ ಮಾಡ್ಕೊಂಡ್ಬಂದ್ಬಿಟ್ಟು ಈ ಬ್ಲಾಗನ್ನ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಏನೇನು ಮಾಡಿದ್ರಮ್ಮ ಇವತ್ತು ಸ್ಕೂಲ್ನಾಗ? ಹೆಲ್ತ್ ಚೆಕಪ್ ಮಾಡಿದ್ರಾ? ಏನೇನು ಮಾಡಿದ್ರು? ಗಂಟಲು ಚೆಕ್ ಮಾಡಿದ್ರಾ? ಏನಂತ ಚೆಕ್ ಮಾಡಿದ್ರು? ಹಾ, ಸ್ಟಾರ್. ಹಾ, ಹೈಟ್ ನೋಡಿದ್ರ? ಹಾ, ಓಕೆ. ಮತ್ತೆ ಅಷ್ಟೇ? ವೇಟ್ ನೋಡಿದ್ರ? ವೇಟ್ ಚೆಕ್ ಮಾಡಿದ್ರ ಎಷ್ಟು ವೇಟ್ ಇದೆಯಾ ಅಂತ? ಬ್ಲಡ್ ಏನಾದರೂ ತೆಕ್ಕೊಂಡ್ರಾ? ಚುಚ್ಚಿ ಹಿಂಗೆ ಬ್ಲಡ್ ಏನಾದರೂ ತಗೊಂಡ್ರ? ರಕ್ತ ಏನಾದರೂ ತಗೊಂಡ್ರಾ? ಅದನ್ನೆಲ್ಲ ಏನೂ ಮಾಡಿಲ್ಲ? ಬ್ಲಡ್ ಟೆಸ್ಟ್ ಏನೂ ಮಾಡಿಲ್ಲ? ಓಕೆ, ಬರೀ ಇದಿಷ್ಟೇ ಮಾಡಿದ್ರಾ? ಏನಂದ್ರೆ? ಬುಕ್ಕ? ಎಲ್ಲರಿಗೂ ಚೆಕ್ ಮಾಡಿ ಆಮೇಲೆ ಊಟ ಮಾಡಕ್ ಹೋಗಿ ಆಮೇಲೆ ಮುಂದೆ ಕೂತ್ಕೊಂಡೆ ಮ್ಯಾಮ್ ಕಡೆ ಅಷ್ಟು ಮಾಡಿದ್ದೆ. ಓಕೆ, ಅವ್ರ ಬುಕ್ಕಲ್ಲಿ ಏನು ಓದಿದಿ ನೀನು? ನಾನು ಓದಿಲ್ಲ.
ಏನೂ ಓದಲಿಲ್ಲ? ಏನು ಓದೋದು ಕೊಟ್ಟಿದ್ರು ಮತ್ತವರು? ಡಾಕ್ಟರ್ದು ಎಷ್ಟು ಕಮ್ಮಿ ಆಗ್ಬೇಕಂತ ಜ್ಯೂಸ್ ಕುಡಿಬಾರ್ದು. ಜ್ಯೂಸ್ ಕುಡಿಬಾರ್ದು? ಯಾವ ಜ್ಯೂಸು? ಜಂಕ್ ಫುಡ್ಡು, ಜಂಕ್ ಜ್ಯೂಸಸ್ಸು ಅವನ್ನೆಲ್ಲ ಕುಡಿಬಾರ್ದಂತ ಹೇಳಿದ್ರಾ? ಆರೆಂಜ್ ಜ್ಯೂಸ್ ಕುಡಿಬಾರ್ದು, ಸೋಡಾ ಅವೆಲ್ಲ ಕುಡಿಬಾರ್ದು. ಸೋಡಾ ಎಲ್ಲ ಕುಡಿಬಾರ್ದಂತ. ಸರಿ, ಮತ್ತೆ ಏನೇನು ಹೇಳಿದ್ರು ಡಾಕ್ಟರ್ ಸಜೆಷನ್ಸ್? ಅಷ್ಟೇ ಅದು. ಅಷ್ಟೇ ಹೇಳಿದ್ರು? ನೀನೆಲ್ಲಾನು ಕೇಳ್ದಿ? ನೀನ್ ಕೇಳಿದ್ರು ಅವರು ಜಂಕ್ ಫುಡ್ ತಿಂತೀಯಾ ಅಂತ? ಏನಂತ ಹೇಳ್ದೆ? ನಾನು ಜಂಕ್ ಫುಡ್ ತಿನ್ನಲ್ಲ, ಹೆಲ್ದಿ ಫುಡ್ ತಿಂತೀನಿ ನಾನು. ಹೆಲ್ದಿ ಫುಡ್ ತಿಂತೀವಿ ಅಂತ ಹೇಳಿದಿ. ವೆರಿ ಗುಡ್ ಬಂಗಾರಿ. ಅಷ್ಟೇ? ಚೆನ್ನಾಗಿತ್ತು ಇವತ್ತು ಸ್ಕೂಲ್ ಆಕ್ಟಿವಿಟಿ? ಓಕೆ ಫ್ರೆಂಡ್ಸ್, ಇವಾಗ ದಿಯಾ ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಮೇಲ್ಗಡೆ ಮನೆಗೆ ಆಟಾಡೋದಕ್ಕೆ ಹೋಗಿದ್ದಾಳೆ. ಅದಕ್ಕೆ ನಾನು ಇವಾಗ ಕೆಲವೊಂದಿಷ್ಟು ನನ್ನ ಥಾಟ್ಸು, ನನ್ನ ಮೈಂಡಲ್ಲಿ ಏನು ಓಡ್ತಾ ಇದೆ, ನಾನು ನಿಮ್ಮ ಜೊತೆ ಕೆಲವೊಂದಿಷ್ಟು ಖುಷಿ ವಿಚಾರಗಳನ್ನು ಕೂಡ ಶೇರ್ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಕೂತ್ಕೊಂಡ್ಬಿಟ್ಟು ಮಾತಾಡ್ತಿದ್ದೀನಿ ನಿಮ್ಮ ಜೊತೆ. ಏನಪ್ಪ ಅಂತಂದರೆ, ಇವಾಗ ಒಂದು ಯೂಟ್ಯೂಬ್ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಅಷ್ಟು ಈಸಿ ಇರೋದಿಲ್ಲ. ಬಿಕಾಸ್ ಎವ್ರಿಥಿಂಗ್ ನಾವು ಶೇರ್ ಮಾಡ್ಕೋಬೇಕಾಗತ್ತೆ ಇದರಲ್ಲಿ. ಓಕೆ, ಅದಕ್ಕೋಸ್ಕರ ನಾನು ಎಷ್ಟು ದಿನದಿಂದ ಬ್ಲಾಗಿಂಗ್ ಮಾಡಬೇಕು ಅಂತ ಇದ್ರೂ ನಾನು ಅದ್ರ ಬಗ್ಗೆ ಥಿಂಕ್ ಮಾಡ್ಲಿಕ್ಕೆ ಹೋಗಿರಲಿಲ್ಲ. ಆ್ಯಂಡ್ ನನ್ನ ಹಸ್ಬೆಂಡ್ಗೂ ಕೂಡ ನಾನು ಇದ್ರ ಬಗ್ಗೆ ಕೇಳೋದಕ್ಕೆ ಹೋಗಿರಲಿಲ್ಲ. ನನ್ನ ಪೇರೆಂಟ್ಸ್ಗೂ ಇದ್ರ ಬಗ್ಗೆ ನಾನು ಏನೂ ಕೇಳೋದಕ್ಕೆ ಹೋಗಿರಲಿಲ್ಲ. ಓಕೆ, ಬಟ್ ಹಂಗೆ ಸುಮ್ಮನೆ ಏನೋ ದಿಯಾನ್ ವೀಡಿಯೋಸು, ಅವಳೇನು ಆ್ಯಕ್ಟಿವಿಟೀಸ್ ಮಾಡ್ತಿದ್ದಾಳೆ, ಅವಳೇನು ಕಲಿತಿದ್ದಾಳೆ ಹೊಸದು, ಅದನ್ನೆಲ್ಲ ನಾನು ವಿಡಿಯೋ ಮಾಡಿಬಿಟ್ಟು ಹಾಕೋಣ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ನಾನು ಅದನ್ನು ದಿಯಾ ಅಂತ ಇಟ್ಟಿದ್ದೀನಿ. ಓಕೆ, ಅದೇನಾಯಿತು, ಒಂದು ಬ್ಲಾಗ್ ಮಾಡಿದೆ ನಾನು, ಮೈ ಫಸ್ಟ್ ಬ್ಲಾಗ್ ಅಂತ ಹೇಳ್ಬಿಟ್ಟು. ಅದ್ರಲ್ಲಿ ನಾನು ಬಂದಿರಲಿಲ್ಲ, ಓನ್ಲಿ ದಿಯಾನ್ ಮಾತ್ರ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಸೊ ಎಲ್ಲ ನನ್ನ ಪೇರೆಂಟ್ಸ್ ಆಯಿತು, ನನ್ನ ಹಸ್ಬೆಂಡ್ ಆಯಿತು, ನನ್ನ ಕೆಲವೊಂದಿಷ್ಟು ಫ್ರೆಂಡ್ಸ್ ಆಯಿತು, ನೀನು ಯಾಕೆ ಬ್ಲಾಗಿಂಗ್ ಮಾಡಬಾರ್ದು, ಮಾಡು ಅಂತ, ಚೆನ್ನಾಗಿ ಬರುತ್ತೆ ಅಂತ ಎಲ್ಲ ಹೇಳ್ತಿದ್ರು. ಹಾಗೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದೆ. ಸೊ ಫಸ್ಟ್ ವ್ಲಾಗ್ ನಾನು ಹಾಕಿದ್ದು ಕಬ್ಬನ್ ಪಾರ್ಕ್ ವ್ಲಾಗು ಅಲ್ವಾ. ಅದು ವ್ಲಾಗ್ ಹಾಕಿದ್ಮೇಲೆ ಇಷ್ಟು ರೆಸ್ಪಾನ್ಸಸ್ ಚೆನ್ನಾಗಿ ಬಂತು ಅಂದರೆ ನನ್ನ ಫ್ರೆಂಡ್ಸ್ ಕಾಲ್ ಮಾಡಿಬಿಟ್ಟು ಚೆನ್ನಾಗಿ ಮಾಡ್ತಿದ್ದೀಯಾ, ಮಾಡು, ಅರ್ಧಕ್ಕೆ ಡ್ರಾಪ್ ಮಾಡ್ಲಿಕ್ಕೆ ಹೋಗ್ಬೇಡ, ಯಾವುದೂ ಅಷ್ಟು ಬೇಗ ಸಕ್ಸಸ್ ಸಿಗೋದಿಲ್ಲ, ತುಂಬಾ ಎಫರ್ಟ್ ಹಾಕಬೇಕಾಗತ್ತೆ. ಯಾಕಂದರೆ ಒಂದು ವ್ಲಾಗ್ ಮಾಡೋದು ಅಂತಂದರೆ ಜಸ್ಟ್ ನಾನು ಒಂದು ಕ್ಲಿಕ್ ತಗೋಬೇಕು ಅಂತಂದರೆ ಒಂದು 15 to 20 ಟೇಕ್ಸ್ ತಗೊಳ್ತಿದ್ದೀನಿ. ಅಷ್ಟು ಕರೆಕ್ಟಾಗಿ ನನಗೆ ಮಾಡೋದಕ್ಕಾಗ್ತಾ ಇಲ್ಲ, ತುಂಬಾ ಕಷ್ಟ ಅನಿಸುತ್ತೆ, ಅದು ಬಿಗಿನಿಂಗ್ ಅಂತರೂ. ಸೊ ಅದಕ್ಕೆ ಮಾಡು, ಬರ್ತಾ ಬರ್ತಾ ಪ್ರಾಕ್ಟೀಸ್ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಮೋಟಿವೇಟ್ ಮಾಡಿದರು. ಆ್ಯಂಡ್ ನಾನು ಇವಾಗ ವೀಡಿಯೋಸ್ ಏನೇನು ಮಾಡ್ತೀನಿ ಅದನ್ನು ನನ್ನ ಫ್ಯಾಮಿಲಿ ಗ್ರೂಪಲ್ಲಿ ವಾಟ್ಸಪ್ಪಲ್ಲೆಲ್ಲ ಶೇರ್ ಮಾಡ್ತೀನಿ. ನಂದು ಇವಾಗ ನನ್ನ ರಿಲೇಟಿವ್ಸ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಅಷ್ಟೇ ಚೆನ್ನಾಗಿ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ತುಂಬಾ ಮೋಟಿವೇಟ್ ಮಾಡ್ತಿದ್ದಾರೆ. ಅದರಲ್ಲೂ ಹೇಳ್ತಿದ್ದೀನಿ ಫ್ರೆಂಡ್ಸ್, ನನ್ನ ಚಿಕ್ಕಮ್ಮಗೆ ನಾನು ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ ಭಾಳ ಹೇಳ್ತಿದ್ರು. ಯಾಕಂದರೆ ನಾನು ಮುಂಚೆ ಒಂದು ಕುಕಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಓಕೆ, ಅದು ಅರ್ಧಕ್ಕೆ ನಿಂತೋಯ್ತು. ಆಮೇಲೆ ಆ ಚಾನಲ್ನೇ ನಾನು ಕಂಟಿನ್ಯೂ ಮಾಡಬೇಕು ಅಂತಂದರೆ ಆಗ್ತಾ ಇಲ್ಲ. ಏನೋ ಅದು ಚಾನಲ್ ಏನೋ ಪ್ರಾಬ್ಲಮ್ ಆಗಿದೆ, ಅದು ಚಾನಲ್ ರಿಕವರಿನೇ ಆಗ್ತಾ ಇಲ್ಲ. ಅದು ಏನು ಅಂತ ನನಗೂ ಕೂಡ ಗೊತ್ತಿಲ್ಲ. ಸೊ ಅದಕ್ಕೆ ನಾನೇನು ಮಾಡಿದೆ, ಇದೇ ವ್ಲಾಗ್ಸ್ ಚಾನಲ್ನೇ ಇವಾಗ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ. ಅವರು ಯಾವಾಗಲೂ ಹೇಳೋರು, ನೀನು ಕುಕಿಂಗ್ನ ಸ್ಟಾರ್ಟ್ ಮಾಡು, ಯೂಟ್ಯೂಬ್ ಸ್ಟಾರ್ಟ್ ಮಾಡು ಅಂತ. ಅವರು ಯಾವ ಚಾನಲ್ಲು, ಯಾವುದು ಟ್ಯುಟೋರಿಯಲ್ಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ನನಗೆ ಅದನ್ನು ರೆಫರ್ ಕೂಡ ಮಾಡ್ತಿದ್ರು. ಸೊ ಅವರು ಅಷ್ಟೇ ತುಂಬ ಖುಷಿಯಾಗಿದೆ ಅವರಿಗೆ ನಾನಿದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದಕ್ಕೂ ಕೂಡ. ಸೊ ಎಲ್ಲರೂ ಇಷ್ಟು ಮೋಟಿವೇಟ್ ಮಾಡ್ತಾ ಇದ್ದೀರಾ, ಫ್ರೆಂಡ್ಸ್ ಕಡೆಯಿಂದ ಎಲ್ಲ ಮೆಸೇಜಸ್ ಬರ್ತಾ ಇದೆ, ಆಲ್ ದಿ ಬೆಸ್ಟ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಿದ್ದೀನಿ. ಎಲ್ಲರೂ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ, ಇಷ್ಟೊಂದು ಮೋಟಿವೇಟ್ ಮಾಡ್ತಾ ಇದ್ದೀರಾ. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಆ್ಯಂಡ್ ಇನ್ನೂ ಏನಾದರೂ ಮಾಡಬೇಕು ಅಂತ ಕೂಡ ನನಗೆ ಅನ್ನಿಸ್ತಾ ಇದೆ. ಸೊ ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈ ಚಾನಲ್ನ ಹೆಚ್ಚಾಗಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಒಂದಿಗೆ ನಾನು ಈ ಜರ್ನಿನ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಕೂಡ ಹೇಳ್ತಿದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ಇನ್ನೊಂದೇನು ಹೇಳಬೇಕಿತ್ತು ಅಂತಂದರೆ, ಇವತ್ತು ನಾವು ಒಂದು ಪವರ್ಫುಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅದೇನಂತ ನಾನು ಇವಾಗ ಹೇಳಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ, ಅವಾಗೇ ನೋಡಿ. ಓಕೆ, ಸೊ ಅದೇನು ಅಂತಂದರೆ, ಇವಾಗ ಒಂದು ಹೊಸ ಚಾಪ್ಟರ್, ಲೈಫ್ದು ಒಂದು ಹೊಸ ಚಾಪ್ಟರ್, ಯೂಟ್ಯೂಬ್ ಅಂತಲೇ ಅಲ್ಲ, ಮತ್ತು ಒಂದು ಕೆರಿಯರ್ ಪ್ಲಾನಿಂಗ್ ಕೂಡ ಮಾಡ್ತಾ ಇದ್ದೀನಿ. ಅದು ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗ್ಸಲ್ಲಿ ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಒಂದು ಪವರ್ಫುಲ್ ಪ್ಲೇಸ್ಗೆ ಹೋಗಬೇಕಾಗಿತ್ತು.
ಸೊ ಅಲ್ಲಿಗೆ ಹೋಗ್ಬಿಟ್ಟು ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಎಲ್ಲರೂ ಎಂಡ್ವರೆಗೂ ಈ ವಿಡಿಯೋನ ನೋಡಿ. ಫ್ರೆಂಡ್ಸ್, ನಾನು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಮಧ್ಯಾಹ್ನ ಅನ್ನ ರಸ ಮಾಡಿಬಿಟ್ಟು ಊಟ ಮಾಡಿ ಮಲ್ಕೊಂಡಿದ್ದು ಇವಾಗ ರೆಡಿ ಆಗಿಬಿಟ್ಟು ಹೊರಗಡೆ ಹೋಗಕತ್ತೀವಿ. ಸೊ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿಬಿಟ್ಟಿನಿ. ನಾನು ನಿಮ್ಗೆ ತೋರಿಸ್ತೀನಿ. ನಮ್ಮ ದಿಯಾ ಹೆಂಗೆ ಕಾಣಿಸತ್ತಾಳ. ಅವಳು ಫುಲ್ ರೆಡಿಯಾಗಿ, ಅವಳು ಮಲ್ಕೊಂಡಿದ್ದು ರೆಡಿಯಾಗಿ ನಿಂತ್ಕೊಂಡಾಳ. ಸೊ ನಾವು ಎಲ್ಲಿ ಹೋಗತ್ತೀವಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಸೊ ಅಲ್ಲಿ ಹೋದ್ಮೇಲೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಹೋಗುವಾಗ ಟ್ರಾಫಿಕ್ ತುಂಬ ಜಾಸ್ತಿನೇ ಇತ್ತು. 6:30ಗೆ ಮನೆ ಬಿಟ್ಟಿದ್ವಿ, 7:30ಗೆ ಟೆಂಪಲ್ ರೀಚ್ ಆದ್ವಿ. ಫ್ರೆಂಡ್ಸ್, ಒಂದು ಪವರ್ಫುಲ್ ಪ್ಲೇಸ್ ಅಂತ ಹೇಳ್ತಿದ್ನಲ್ವಾ, ಇದೇ ಅದು. ಟೆಕ್ಕಿ ಗಣೇಶ ಅಂತ ಹೇಳ್ಬಿಟ್ಟು ಶ್ರೀ ಪ್ರಸನ್ನ ಗಣಪತಿ ಟೆಂಪಲ್ ಅಂತ ಕೋರಮಂಗಲದಲ್ಲಿದೆ, ಬೆಂಗಳೂರು. ಸೊ ಇದು ಕರ್ನಾಟಕದಲ್ಲೇ ಫೇಮಸ್ ಟೆಂಪಲ್ಲು. ಯಾರಿಗಾದರೂ ಜಾಬ್ ಸಿಗಬೇಕಾಗಿದ್ದರೆ ಅಥವಾ ಪ್ರಮೋಷನ್ ಆಗಬೇಕು, ಸ್ಯಾಲ್ರಿ ಹೈಕ್ ಆಗಬೇಕು, ಕೆರಿಯರ್ ಬಿಲ್ಡ್ ಮಾಡ್ಕೋಬೇಕು, ಇದೆಲ್ಲ ಒಂದು ಕನಸು ನನಸಾಗಬೇಕು ಅಂತ ಏನಾದರೂ ಇದ್ದರೆ ಈ ಟೆಂಪಲ್ಗೆ ಹೋಗ್ಬಿಟ್ಟು ಬೇಡ್ಕೊಳ್ತಾರೆ. ಇಲ್ಲಿ ಹೋದರೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಇವತ್ತು ಸಂಕಷ್ಟಿ ಇರೋದ್ರಿಂದ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಆಲ್ಮೋಸ್ಟ್ 1 ಅವರ್ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ. 1/2 ಕಿಲೋಮೀಟರ್ ಕ್ಯೂ ಇತ್ತು. ಮೇನ್ ರೋಡ್ವರೆಗೂ ಸಹ ಅಷ್ಟು ದೊಡ್ಡ ಲೈನ್ ಇತ್ತು. ಸೊ ಅದರಲ್ಲೇ ನಿಂತ್ಕೊಂಡ್ಬಿಟ್ಟು ಹೋದ್ವಿ. ಡೆಕೋರೇಷನ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು. ಒಂಥರ ಏನೋ ರಶ್ ಇದ್ದರೂ ಕೂಡ ಎಷ್ಟೋ ಪೀಸ್ ಅನ್ನಿಸ್ತಾ ಇತ್ತು. ಸೊ ಇಲ್ಲಿ ಬರಲೇಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಏನಾದರೂ ಒಂದು ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಈ ರೀತಿ ಒಂದು ಬ್ಲೆಸ್ಸಿಂಗ್ ತೊಗೊಂಡು ಸ್ಟಾರ್ಟ್ ಮಾಡಿದರೆ ಏನೋ ಒಂಥರ ಧೈರ್ಯ. ಸೊ ದಿಯಾಗಂತರೂ ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ. ಕ್ಯೂ ಅಲ್ಲಿ ನಿಂತು ಪಾಪ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾಳೆ ಅವಳು. ಸೊ ಒಳಗಡೆ ಹೋದ್ವಿ. ಎಲ್ಲ ಬೇಗ ರಶ್ ಇತ್ತಲ್ವ, ಬೇಗ ಕಳಿಸ್ತಾ ಇದ್ರು. ದರ್ಶನ ಕೂಡ ಅಲ್ಲೇ 1 ನಿಮಿಷನೂ ನಿಂತ್ಕೊಳ್ಳಿಲ್ಲ ಅಲ್ಲಿ, ಅಷ್ಟು ಬೇಗ ಮೂವ್ ಆಗ್ತಾ ಇತ್ತು ಲೈನು. ಇಲ್ಲಿ ನಿಂತವ್ರಿಗೆಲ್ಲನೂ ಮಜ್ಜಿಗೆ ಕೊಡ್ತಾಯಿದ್ರು. ಹಾಗೆ ನಾವು ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಬಂದ್ವಿ. ಹೊರಗಡೆ ಬಂದು ಪ್ರಸಾದ ತಗೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಮನೆಗೆ ಹೊರಟ್ವಿ. ಫ್ರೆಂಡ್ಸ್, ಬೆಂಗಳೂರಿಗೇನಾದರೂ ವಿಸಿಟ್ ಮಾಡಿದರೆ ಸಾಧ್ಯವಾದರೆ ಈ ಟೆಂಪಲ್ಗೂ ಕೂಡ ವಿಸಿಟ್ ಮಾಡಿ. ಮತ್ತು ಮೊದಲನೇ ಹೆಜ್ಜೆ ಇಟ್ಟಾಯಿತು. ಸೊ ಒಂದೇನೋ ಒಂದು ಕೆಲಸ ಮಾಡಬೇಕಂದ್ರೆ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು ಆ್ಯಂಡ್ ಛಲ ಇರಬೇಕು. ಇವು 3 ಇದ್ದರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.